ನಮ್ಮ ಮಲ್ಲೇಶ್ವರಮಿನ 8ನೇ ಕ್ರಾಸಿನ ನಮ್ಮ ಮಹಾಗಣಪತಿ ದೇವಸ್ಥಾನ ಬಹಳಷ್ಟು ಶಕ್ತಿ ಮತ್ತು ನಂಬಿಕೆ, ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಜನ ನಂಬಿಕೆ ಮತ್ತು ಶ್ರದ್ಧೆ ಭಕ್ತಿ ಇಟ್ಕೊಂಡಿರುವಂಥ ಒಂದು ಪುಣ್ಯ ಸ್ಥಳ. ಇಲ್ಲಿ ನಾನು ಹಲವಾರು ವರ್ಷದಿಂದ ನಾನು ಇಲ್ಲಿ ಸಣ್ಣ ವಯಸ್ಸಿನಿಂದನೂ ಈ ದೇವಸ್ಥಾನಕ್ಕೆ ದರ್ಶನ ಮಾಡಿ ಮಹಾಗಣಪತಿ ಆಶೀರ್ವಾದ ಪಡೆಯುವಂಥದ್ದಾಗುತ್ತೆ. ಇಲ್ಲಿ ಎಲ್ಲ ಇಡೀ ಬೆಂಗಳೂರಿನ ಮಹಾನಗರದ ಎಲ್ಲ ಜನತೆಗಳು ಬಂದು ಅವನ ಆಶೀರ್ವಾದ ಪಡೆಯುವಂಥ ಒಂದು ಭಕ್ತಿ ಅಥವಾ ಒಂದು ತಮ್ಮ ಶ್ರದ್ಧೆಯನ್ನು ತೋರುವಂಥದ್ದು ಎಲ್ಲರೂ ಮಾಡ್ತಾರೆ. ಇಲ್ಲಿ ಬಹಳ ದೊಡ್ಡ ಶಕ್ತಿ ಕೇಂದ್ರ. ಅವನ ಆಶೀರ್ವಾದ ಇದ್ದರೆ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ಹಾಗಾಗಿ ಎಲ್ಲರ ಒಂದು ಭಕ್ತಿ ಕೇಂದ್ರವಾಗಿರುವಂಥದ್ದು ನಮ್ಮ ಮಲ್ಲೇಶ್ವರಮಿನ 8ನೇ ಕ್ರಾಸಿನ ಮಹಾಗಣಪತಿ ದೇವಸ್ಥಾನ. ಹಾಗಾಗಿ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಇಷ್ಟಾರ್ಥಗಳು ಈಡೇರಲಿ ಮತ್ತು ಅವನ ಆಶೀರ್ವಾದ ಸದಾಕಾಲ ಇದ್ದು ಎಲ್ಲರ ಮನಸ್ಸಿನಲ್ಲೂ ನೆಲೆಸಿ ಯಾವ ವಿಘ್ನಗಳು ಇಲ್ಲದೆ ಅವರೆಲ್ಲ ಕೆಲಸ ಕಾರ್ಯಗಳು ಅವರ ಇಷ್ಟಾರ್ಥಗಳು ಎಲ್ಲವೂ ಪೂರೈಸಲಿ ಅಂತ ಮತ್ತೊಮ್ಮೆ ಆ ಗಣಪತಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಮತ್ತೊಮ್ಮೆ ಕೋರುತ್ತೇನೆ. ಮೊದಲಿಗಾಗಿ ನೀವು ನೋಡ್ತಿರೋದು ಬೆಂಗಳೂರಿನ ಮಲ್ಲೇಶ್ವರಂ 9ನೇ ಅಡ್ಡ ರಸ್ತೆಯಲ್ಲಿರುವ 95 ವರ್ಷಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಿಕೊಂಡು ಬರುತ್ತಿರುವ ಶ್ರೀ ಮಹಾಗಣಪತಿ ದೇವಸ್ಥಾನ. ಇದು 9ನೇ ಅಡ್ಡ ರಸ್ತೆಯಲ್ಲಿ ಇದು ಇದೆ ದೇವಸ್ಥಾನ. ಇಲ್ಲಿ ಬೆಳಗ್ಗೆ ಇವತ್ತು 4:15 ಪಂಚಾಮೃತ ಅಭಿಷೇಕ, 108 ಲೀಟರ್ ಹಾಲಿನ ಅಭಿಷೇಕ ಎಲ್ಲ ಆಗಿದೆ. ಇವಾಗ ವಿಶೇಷ ಅಲಂಕಾರದೊಂದಿಗೆ ಬಂಗಾರದ ಕವಚ ಧಾರಣೆ ಕೂಡ ಮಾಡಿದೆ. ಇಲ್ಲಿ ಇವತ್ತು ವಿಶೇಷ ಏನು ಅಂದರೆ ಬೆಳಗ್ಗೆಯಿಂದ ರಾತ್ರಿ ನಿರಂತರವಾಗಿ ಎಲ್ಲರಿಗೂ ದರ್ಶನ ಇರುತ್ತೆ. ಎಲ್ಲರೂ ಬಂದು ಇಲ್ಲಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇವತ್ತು ವಿಶೇಷ ಏನು ಅಂದರೆ ಗಣಪತಿ ಹೋಮನೇ ವಿಶೇಷ. ಅದಕ್ಕೆ ನಾವು ಇಲ್ಲಿ ಸಹಸ್ರ ಮೋದಕ ಹೋಮ ಅಂತ ಮಾಡ್ತೀವಿ. ಬೆಳಗ್ಗೆ 5 ಗಂಟೆಗೆ ನಾವು ಹೋಮನ ಮಾಡಿದ್ದೀವಿ. 6:30ಕ್ಕೆ ಪೂರ್ಣಾವತಿ ಎಲ್ಲ ನಡೆಸಿ ಅದಾದಮೇಲೆ ಇಲ್ಲಿ ಮಹಾಮಂಗಳಾರತಿ ಎಲ್ಲನೂ ಮಾಡಿ ಇವಾಗೆಲ್ಲರೂ ದರ್ಶನ ಮಾಡೋಕ್ಕೆ ಎಲ್ಲರೂ ಜನಗಳೆಲ್ಲರೂ ಬರ್ತಾ ಇದ್ದಾರೆ. ನೀವು ಸಹ ಬನ್ನಿ, ಗಣಪತಿಯ ಕೃಪೆಗೆ ಪಾತ್ರರಾಗಿ. ಈ ವಿಶೇಷ ಅಲಂಕಾರ ಏನು ಅಂದರೆ ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ದೀರಾ. ಇಲ್ಲಿನ ವಿಶೇಷ ಅಂದರೆ ಈ ದೇವಾಲಯದ ವಿಶೇಷ ಏನು ಅಂದರೆ 2 ವಿಶೇಷ ಅಲಂಕಾರ ನಡೆಯುತ್ತೆ ಪ್ರತಿ ವರ್ಷ. ಒಂದು ಏನಂದರೆ ಇಡೀ ದೇವಸ್ಥಾನಕ್ಕೆ ಎವ್ರಿ ಇಯರ್ ಒಂದೊಂದು ಥೀಮ್ ಆಗಿ ಒಂದು ಡೆಕೋರೇಷನ್ ಮಾಡ್ತೀವಿ. ಈ ಸತಿ ತೆಂಗಿನಗರಿನಲ್ಲಿ ಎಲ್ಲ ಇಡೀ ದೇವಸ್ಥಾನ ಫುಲ್ಲು ಇಲ್ಲಿ ಡೆಕೋರೇಷನ್ ಮಾಡಿದೆ. ಮತ್ತೊಂದು ವಿಶೇಷ ಅಲಂಕಾರ ಅಂದರೆ ಮೂಲ ಗಣಪತಿಯೊಂದಿಗೆ ಬಂಗಾರದ ಕವಚ ಧಾರಣೆಯನ್ನು ಈ ದಿನ ಮಾತ್ರ ನಾವು ಇಲ್ಲಿ ಮಾಡ್ತೀವಿ. ಅದೇ ವಿಶೇಷ ಅಲಂಕಾರ 2 ಇಲ್ಲಿ. ಸುಬ್ರಹ್ಮಣ್ಯ ಸಿಲಿಕಾನ್ ಸಿಟಿಲಿ ಇಂದು ಗಣೇಶ ಹಬ್ಬದ ವಾತಾವರಣ ಸಂಭ್ರಮವನ್ನು ಮನೆ ಮಾಡಿದೆ. ಈಗ ನಾವು ಮಲ್ಲೇಶ್ವರದಲ್ಲಿ 8th ಕ್ರಾಸ್ನಲ್ಲಿ ಇರ್ತಕ್ಕಂಥ ಒಂದು ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಒಂದು ಗಣಪತಿ ದೇವಸ್ಥಾನದಲ್ಲಿ ಜನಗಳು ಯಾವ ಥರ ಬರ್ತಿದ್ದಾರೆ, ಬೆಳಗ್ಗೆಯಿಂದ ಯಾವ ಥರ ಹೋಮ ಹವನಗಳಾಯಿತು ಮತ್ತು ಗಣೇಶಿಗೆ ಯಾವ ಥರ ವಿಶೇಷ ಅಲಂಕಾರ ಮಾಡಿದೆ ಅಂತ ನಮ್ಮ ದೃಶ್ಯಾವಳಿಯಲ್ಲಿ ಹೋಗ್ತೀನಿ. ಈಗ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಜನಗಳು ಅಂದರೆ ಬೆಳಗ್ಗೆ ಒಂದು 4 ಗಂಟೆಯಿಂದನೇ ಇಲ್ಲಿ ಇರ್ತಕ್ಕಂಥ ಒಂದು ಜನರು ಅಂದರೆ ಮಲ್ಲೇಶ್ವರಂ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಜನರು ಇಲ್ಲಿ ದೇವಸ್ಥಾನಕ್ಕೆ ಬಂದು ತಮ್ಮ ಏನು ಇಷ್ಟಾರ್ಥ ಸಿದ್ಧಿಗಳು ಬೇಡಿಕೆಗಳಿಗಾಗಲಿ ಜನಗಳು ಒಂದು ಬೆಳಗ್ಗೆ 4 ಗಂಟೆಯಿಂದನೇ ಬರ್ತಿರ್ತಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಅಂದರೆ ಪ್ರತಿ ವರ್ಷವೂ ಸಹ ಒಂದು ಇಲ್ಲಿ ಇಷ್ಟು ಪ್ರಮಾಣದಲ್ಲಿ ಒಂದು ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಯಾಕಂದರೆ ಇಲ್ಲಿ ಪ್ರತಿ ವರ್ಷವೂ ಸಹ ಒಂದೊಂದು ಥೀಮ್ನಲ್ಲಿ ಈ ಒಂದು ಗಣೇಶ ದೇವಸ್ಥಾನವನ್ನು ಅಲಂಕಾರ ಮಾಡಿರ್ತೀವಿ. ನೀವು ದೃಶ್ಯವನ್ನು ನೋಡ್ತಾ ಹೋಗ್ಬೋದು. ಅಂದರೆ ಯಾವ ರೀತಿ ಗಣೇಶ ಅಂದರೆ ಗಣೇಶನ ವಿಗ್ರಹಗಳಾಗಿರಲಿ, ಇಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ಥರ ಪಾಸಿಟಿವ್ ವೈಬ್ಸ್ ಕೊಡೋಕ್ಕೆ ಒಂದು ಈ ಥರ ಒಂದು ಗಣೇಶ ಚಿಕ್ಕ ಗಣೇಶಗಳಾಗಿರಲಿ ಮತ್ತು ದೊಡ್ಡ ಗಣೇಶಗಳಾಗಿರಲಿ ಮತ್ತು ಹೂವಿನಿಂದ ಅಲಂಕಾರ ಮಾಡ್ತಕ್ಕಂಥ ಮಂಟಪ ಆಗಲಿ ಯಾವ ರೀತಿ ಪ್ರಮಾಣದಲ್ಲಿ ನಮಗೆ ದೃಶ್ಯಗಳಲ್ಲಿ ನೋಡೋಕ್ಕೆ ಒಂದು ಕಾಣ್ ಸಿಗತ್ತೆ. ಮತ್ತು ಹಾಗೆಯೇ ಒಂದು ಜನಗಳು ಸಹ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಬರ್ತಿದ್ದಾರೆ. ಸೊ ಹಾಗಾಗಿ ಜನಗಳಿಗೆ ಒಂದು ಸೀನಿಯರ್ ಸಿಟಿಜನ್ಗೆ ಒಂದು ಸ್ಪೆಷಲ್ ವ್ಯವಸ್ಥೆ ಮಾಡಿದೆ.
ಒಂದು ಸಾಮಾನ್ಯ ಜನರಿಗೆ ಒಂದು ಸಾಮಾನ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಹೀಗಾಗಿ ಒಂದು ಬೆಳಗ್ಗೆ 4 ಗಂಟೆಯಿಂದ ಸಹ ಒಂದು ಜನಗಳು ಇಲ್ಲಿಗೆ ಬರ್ತಕ್ಕಂಥ ಒಂದು ದೃಶ್ಯಗಳು ಹೋಗ್ತವೆ. ಇನ್ನೂ ಒಂದು ವಿಶೇಷ ಅಂದ್ರೆ ಇರ್ತಕ್ಕಂಥ ಒಂದು ಗಣೇಶನಿಗೆ ಒಂದು ವಜ್ರದ ಒಂದು ಲೇಪಿತ ಒಂದು ಕವಚವನ್ನು ಹಾಕಿದ್ದಾರೆ. ವಜ್ರದ ಲೇಪಿತ ಕವಚವನ್ನು ನೀವು ನೋಡ್ತಿರ್ಬೋದು. ಅಕ್ಕಪಕ್ಕ ವಜ್ರದ ಕವಚ, ಮಧ್ಯೆ ಇರತಕ್ಕಂಥ ಒಂದು ಗಣೇಶನ ಸೊಂಡಿಲಿಕ್ಕೆ ಒಂದು ಬಂಗಾರದ ಒಂದು ಆಕೃತಿಯನ್ನು ಹಾಕಿದ್ದಾರೆ. ಮತ್ತೆ ಅದೇ ರೀತಿ ಮೇಲ್ಗಡೆ ನೋಡಿದ್ರೆ ಒಂದು ಪ್ಯೂರ್ ಬಂಗಾರದಲ್ಲಿ ಮಾಡತಕ್ಕಂಥ ಒಂದು ವಿಘ್ನ ವಿನಾಯಕನು ಸಹ ಒಂದು ಇಲ್ಲಿ ಹಾಕಲಾಗಿದೆ. ಮತ್ತೆ ಅದೇ ರೀತಿ ಕೆಳಗಡೆ ಒಂದು ಸಕಲ ರೀತಿಯ ಒಂದು ಹಣ್ಣು ಹೂವುಗಳಾಗಿರ್ಲಿ, ಒಂದು ದಾಳಿಂಬೆ ಹಣ್ಣು ಮತ್ತೆ ಇನ್ನೂ ಹಲವಾರು ರೀತಿಯ ಒಂದು ಹಣ್ಣಾಗಿದ್ರೆ, ಮತ್ತೆ ವಿಶೇಷವಾಗಿ ಒಂದು ಆಂಜನೇಯನ ಅಂದ್ರೆ ಈ ಒಂದು ಗಣೇಶನ ಕೆಳಗೆ ಒಂದು ಡ್ರೈ ಫ್ರೂಟ್ಸ್ ಅಂದ್ರೆ ಒಂದು ಬಾದಾಮಿ ಆಗಿರಲಿ, ಮತ್ತೆ ಏಲಕ್ಕಿ ಆಗಿರಲಿ, ಮತ್ತೆ ಲಡ್ಡು ಆಗಿರಲಿ, ಈ ಒಂದು ಅಲಂಕಾರವನ್ನು ಸಹ ಇಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗ್ತದೆ. ಮತ್ತೆ ಹಾಗೇನೆ ಇನ್ನು ಅಂದರೆ ಸಂಜೆ ವೇಳೆಗೆ ಇನ್ನೂ ಸಾಕಷ್ಟು ಜನರು ಬರುವ ನಿರೀಕ್ಷೆಯನ್ನು ಇಲ್ಲಿರ್ತಕ್ಕಂಥ ಒಂದು ಅರ್ಚಕರು ಸಹ ಒಂದು ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ನೋಡಿದ್ರೆ ಭಕ್ತಾದಿಗಳು ಎಷ್ಟರ ಮಟ್ಟಿಗೆ ಕಣ್ ತುಂಬಿಕೊಳ್ಬೋದು ಅಂದರೆ ವಜ್ರಲೇಪಿತ ಒಂದು ಕವಚದಿಂದ ನಾವು ಇಷ್ಟೊಂದು ಈ ಒಂದು ಗಣೇಶ ಇದೆ ಅಂದರೆ ಅದು ಇಲ್ಲಿ ಸಿಲಿಕಾನ್ ಸಿಟಿಗೆ ಜನರ ಒಂದು ಸೌಭಾಗ್ಯವೇ ಸರಿ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ವಜ್ರಲೇಪಿತ ಕವಚ ಸೊ ಇಲ್ಲಿ ಬರ್ತಕ್ಕಂಥ ಒಂದು ಜನರ ಆಕರ್ಷಣೆಯ ತಾಣ ಅಂದರೆ ಆಕರ್ಷಕ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಪ್ರಮಾಣಿಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗ್ತದೆ ಎಷ್ಟರ ಪ್ರಮಾಣಕ್ಕೆ ಆ ಒಂದು ವಜ್ರಲಿಪಿತ ಕವಚವನ್ನು ಇದೆ ಅಂತ ಅಂದ್ಬಿಟ್ಟು. ಇನ್ನೊಂದು ವಿಶೇಷ ಏನಂದರೆ ಇದು 100 ವರ್ಷ ಹಳೆಯ ಅಂದರೆ ವಿಘ್ನೇಶ್ವರ ದೇವಸ್ಥಾನ ಅಂದರೆ ಗಣೇಶನ ದೇವಸ್ಥಾನ ಆಗಿದ್ರೆ 100 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಇದಾಗಿದೆ. ಸೊ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಅಷ್ಟೊಂದು ಪವರ್ಫುಲ್ ಒಂದು ಹೆಸರಾಗಿದೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಇಲ್ಲಿ ಬೆಳಗ್ಗೆಯಿಂದನೇ ಬಂದು ತಮ್ಮ ಪೂಜಾ ಕೈಂಕರ್ಯಗಳನ್ನು ಭಾಗವಹಿಸಿದ್ದಾರೆ ಮತ್ತು ಬಂದು ಬೇಡ್ಕೋತಿದ್ದಾರೆ. ಇನ್ನು ಬೆಳಗ್ಗೆ 4 ಗಂಟೆಯಿಂದ ಸಹ ಇರ್ತಕ್ಕಂಥ ಅರ್ಚಕರು ಮಹಾಗಣಪತಿ ಯಾಗ ಆಗಿರಲಿ ಮತ್ತು ರುದ್ರಾಭಿಷೇಕ, ಸೊ ಇನ್ನೂ ಹಲವಾರು ರೀತಿಯ ಒಂದು ಅಭಿಷೇಕಗಳನ್ನು ಇಲ್ಲಿರ್ತಕ್ಕಂಥ ಅರ್ಚಕರು ಮಾಡ್ತಿದ್ದಾರೆ. ಸೊ ಸಂಜೆ ಬೆಳಗ್ಗೆ ಇನ್ನೂ ಹೆಚ್ಚಿನ ಜನರು ಬರುವ ನಿರೀಕ್ಷೆ ಇದೆ. ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ವಿನೋದ್ ಕಮಸರ್, ರಾಜ್ ನ್ಯೂಸ್, ಬೆಂಗಳೂರು.